ಒಂದೂರಿನಲ್ಲಿ ತಾಯಿ ಮಗ ಇದ್ದರು. ತಾಯಿ ಅವರಿವರ ಮನೆಯ ಕಸಮುಸರೆ ತೊಳೆದು ತಂದುದರಲ್ಲಿ ಮನೆಗೆ ಬಂದವರಿಗೆ ದಾನ ಮಾಡಿ ಉಳಿದದ್ದನ್ನು ಇಬ್ಬರು ತಿನ್ನುತ್ತಿದ್ದರು. ಒಂದೊಂದು ದಿನ ಬಹಳ ಮಂದಿ ಭಿಕ್ಷೆಗೆ ಬಂದರೆ ಮಗನಿಗಷ್ಟು ಇಟ್ಟು ತನ್ನ ಪಾಲಿನ ಅನ್ನವನ್ನು ದಾನ ಮಾಡುತ್ತಿದ್ದಳು. ಹೀಗೆ ಮಗ ಬೆಳೆದು ದೊಡ್ಡವನಾದ. ತಾಯಿ ಬಳಿ ಈ ರೀತಿಯಾಗಿ ಪ್ರಶ್ನಿಸುತ್ತಾನೆ. ತಾಯಿ, ಇದೇಕೆ ಅನ್ನದಾನ ಮಾಡುತ್ತಿ? ಒಂದೊಂದು ದಿನ ನೀನೇ ಉಪವಾಸವಿದ್ದು ನನಗೆಷ್ಟು ಇಟ್ಟು ಬೆಳೆದವರಿಗೆ ಹಂಚುತ್ತಿ. ಅದೇನು ಅನ್ನದಾನ ಮಾತ್ರ? ದಾನದಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠವಾದ ದಾನವೇ ಅನ್ನದಾನ. ಅದರಷ್ಟು ಪುಣ್ಯವ ದಾನ ಎಲ್ಲೂ ಇಲ್ಲ. ಯಾವ ಪುಣ್ಯ? ಅಪ್ಪ, ಆ ಪುಣ್ಯ ಹೇಳಿಸುವುದೋಳು ನಾನಲ್ಲ, ಅದು ಸಾಕ್ಷಾತ್ ಶಿವನಿಗೆ ಗೊತ್ತು. ಸರಿ ಸರಿ, ಹಾಗಾದ್ರೆ ನಾನು ಕೈಲಾಸಕ್ಕೆ ಹೋಗಿ ಶಿವನ ಬಳಿಗೆ ಕೇಳಬರುತ್ತೇನೆ. ಸರಿ, ಹೋಗಿ. ಅರೆ, ಇದು ಎಷ್ಟು ದೊಡ್ಡ ಅರಣ್ಯ! ನಾನು ಎಲ್ಲೂ ವಾಸ ಮಾಡಿದ್ದು. ಇದು ಕತ್ತಲಾಗುತ್ತಿದೆ, ಏನು ಮಾಡಿದೆ? ತಿನ್ನಲು ಏನೂ ಇಲ್ಲ. ಹುಡುಗ, ಸಂಜೆ ಅಷ್ಟರಲ್ಲಿ ಏನು ಮಾಡುತ್ತಿದ್ದೀಯ? ಇದು ಕಾಡು ಪ್ರಾಣಿಗಳ ಸ್ಥಳ. ಬಾ, ನನ್ನ ಜೊತೆ ಬಾ. ಒಂದು ದಿನ ನನ್ನ ಮನೆಯಲ್ಲಿ ಗುಡಿಸಿನಲ್ಲಿ ಇದ್ದು ಬೆಳಗ್ಗೆ ಬಾ. ಸರಿ, ನನಗೂ ಆಗಬೇಕಾಗಿದೆ. ಇವನು ಕಾಡಿನಲ್ಲಿ ಅಡ್ಡಾಡುತ್ತಿದ್ದ. ಇವನ ಮೇಲೆ ದಯ ಬಂತು, ಅದಕ್ಕೆ ಮನೆಗೆ ಕಟ್ಟಿಕೊಂಡು ಬಂದೆ. ಇವನಿಗೆ ಹಾಲು ಹಣ್ಣು ಕೊಡು. ನಾನು ನನ್ನ ಪಾಲಿನ ಹಣ್ಣು ಹಾಲು ಕೊಡುವುದಿಲ್ಲ, ಬೇಕಾದರೆ ನಿನ್ನ ಪಾಲಿನ ಹಣ್ಣು ಹಾಲು ಕೊಡು. ಧನನಿಧಿಯ ಮಗು 3 ಜನ ಮಲಗಲು ಜಾಗವಿಲ್ಲ. ನಾನು ಅರ್ಧ ಕಾಲು ಹೊರಗೆ, ಅರ್ಧ ತಲೆ ಒಳಗೆ ಮಾಡಿ ಮಕ್ಕಳುತ್ತೇನೆ. ಸರಿ. ರಾತ್ರಿ ವೇಳೆಯಲ್ಲಿ ಹುಲಿ ಬಂದು ಬೇಟೆಗಾರ ಮತ್ತು ಬೇಟೆಗಾರನ ಹೆಂಡತಿಯನ್ನು ತಿಂದು ಹೋಗುತ್ತದೆ. ಹೊಟ್ಟೆ ತುಂಬಿದ್ದರಿಂದ ಆ ಬಾಲಕನನ್ನು ಅಲ್ಲೇ ಬಿಟ್ಟು ಕಾಡಿಗೆ ತೆರಳುತ್ತದೆ. ಇದೇನು ಆಯಿತು? ನನ್ನ ಬಿಟ್ಟು ಹುಲಿಯನ್ನು ಬೇಡ ಮತ್ತು ಅವಳ ಹೆಂಡತಿಯನ್ನು ತಿಂದು ಹೋಯಿತು. ನನಗೆ ಆದರೆ ಕ್ಷಮಿಸಿಬಿಡು. ಎಲ್ಲಿಗೆ ಹೋಗುತ್ತಿದ್ದೀಯಾ? ನಾನು ಕೈಲಾಸಕ್ಕೆ ಹೊರಡುತ್ತೇನೆ. ಅನ್ನದಾನ ಮಹತ್ವ ಕೇಳಲು ಶಿವನ ಬಳಿ ಕೇಳುತ್ತೇನೆ. ನೀನು ಶಿವನ ಬಳಿ ಹೋಗುತ್ತಿದ್ದೀಯಾ ಅಂದರೆ ನನಗೆ ಒಂದು ಪ್ರಶ್ನೆಯನ್ನು ಕೇಳು. ನಾನು ಕೋಟ್ಯಾಂತರ ಹಣವನ್ನು ಖರ್ಚು ಮಾಡಿ ಒಂದು ಕೆರೆಯನ್ನು ಕಟ್ಟಿಸಿದೆ. ಆದರೆ ಆ ಕೆರೆಯಲ್ಲಿ ಒಂದು ಹನಿಯೂ ನೀರು ಬರುತ್ತಿಲ್ಲ. ಈ ಕೆರೆಯಲ್ಲಿ ನೀರು ಬರದಿರಲು ಕಾರಣವೇನು ಎಂದು ಕೇಳಿಕೊಂಡು ಬಾ. ಸರಿ, ಅದನ್ನು ಕೇಳುವುದು. ಸರಿ. ಎಲ್ಲಿ ಹೋಗುತ್ತಿದ್ದೀರಾ? ನಾನು ಶಿವನ ಬಳಿ ಅನ್ನದಾನವ ಮಹತ್ವವನ್ನು ಕೇಳಲು ಕೈಲಾಸಕ್ಕೆ ಹೊರಡುತ್ತೇನೆ. ಈ ಶಿವನ ಬಳಿ ಹೋಗುತ್ತಿದ್ದೀಯಾ ಅಂದರೆ ನಮಗೂ ಒಂದು ಪ್ರಶ್ನೆ ಇದೆ. ಅದೇನು? ಶಿವ ನಮಗೆ ಎಲ್ಲ ಕೊಟ್ಟಿದ್ದ, ಒಂದು ಕಾಲ್ ಕೊಟ್ಟಿದ್ದ. ಯಾಕೆ ಅಂತ ಕೇಳ್ಕೊಂಡು ಬರ್ತೀಯಾ? ಸರಿ, ಅದನ್ನು ಕೇಳುವರು. ಎಲ್ಲಿ ಹೋಗುತ್ತಿದ್ದೀರಾ? ನಾನು ಅನ್ನದಾನ ಮಹತ್ವ ಕೇಳಲು ಸಾಕ್ಷಾತ್ ಶಿವನ ಕಡೆಯೇ ಹೋಗುತ್ತಿದ್ದೆ. ಹಾಗಾದರೆ ನನಗೊಂದು ಪ್ರಶ್ನೆ ಇದೆಯಾ, ಕೇಳಿ ಬರುತ್ತೀಯಾ? ಸಾಧ್ಯವು. ನಾನು ಕೆಲವು ದಿನಗಳಿಂದ ಈ ಹುತ್ತರಿಂದ ಹೊರಗೂ ಹೋಗಕ್ಕಾಗ್ತಿಲ್ಲ, ಹೊರಗೂ ಹೋಗಕ್ಕಾಗ್ತಿಲ್ಲ. ಏಕೆ ಎಂದು ಕೇಳಿ ಬರುತ್ತೀಯಾ? ಸರಿ, ಅದನ್ನು ಕೇಳುವುದು. ನನಗೂ ಒಂದು ಪ್ರಶ್ನೆ ಇದೆ, ಹೇಳ್ತೀರಾ? ಹೇಳಿ. ಇದು ಅನ್ನದಾನದ ಮಹತ್ವವೇನು? ನೀನು ನೇಪಾಳ ದೇಶದ ರಾಜನ ಕಡೆ ಹೋಗಿ ಅವಳ ಹೆಂಡತಿ ಗರ್ಭವತಿಯಾಗಿದ್ದಾಳೆ. ಅವಳಿಗೆ ಈ ಪ್ರಸಾದವನ್ನು ಕೊಡು. ಅವಳು ಹಡಿಯುತ್ತಾಳೆ. ಆ ಮಗುವಿಗೆ ನೀನು ಪ್ರಶ್ನೆ ಕೇಳಿದರೆ ಅದು ಉತ್ತರ ನೀಡುತ್ತದೆ. ಅದು ಸರಿ. ರಾಜನು ಕೋಟ್ಯಾಂತರ ಲಕ್ಷಗಳನ್ನು ಖರ್ಚು ಮಾಡಿ ನನ್ನ ಪ್ರಶ್ನೆಗಳು ಆಯಿತು. ಇನ್ನು 3 ಪ್ರಶ್ನೆಗಳಿವೆ. ಅದನ್ನು ಉತ್ತರವನ್ನು ಹೇಳುತ್ತೀರಾ? ಆಯ್ತು, ಹೇಳು. ರಾಜನು ಕೋಟ್ಯಾಂತರ ಲಕ್ಷಗಳನ್ನು ಖರ್ಚು
ಖರ್ಚು ಮಾಡಿ ಒಂದು ದೊಡ್ಡ ಕೆರೆಯನ್ನು ಕಟ್ಟಿಸಿದ್ದಾರೆ. ಅದರಲ್ಲಿ ಒಂದು ಹನಿಯೂ ನೀರಿಲ್ಲ. ಅದೇಕೆ? ಆ ರಾಜನಿಗೆ ಒಬ್ಬಳು ವಯಸ್ಸಾದ ಮಗಳಿದ್ದಾಳೆ. ಅವಳಿಗೆ ಒಂದು ಯೋಗ್ಯವಾದಂತಹ ವರವಿಗೆ ಕೊಟ್ಟರೆ ಅಲ್ಲಿ ನೀರು ಬರುತ್ತದೆ. ಅದು ಸರಿ. ಇನ್ನೊಂದು ಪ್ರಶ್ನೆ ಇದೆ. ಅದೇನೆಂದರೆ, ಒಬ್ಬ ಕುಂಟನಿಗೆ ಕಾಲು ಇಲ್ಲ, ಆದರೆ ದೇವರ ಹುಟ್ಟಿದ ಎಲ್ಲವೂ ಇದೆ. ಆದರೆ ಅವನ ಕಾಲು ಯಾಕೆ ಇಲ್ಲ? ಆ ಕುಂಟನಿಗೆ ತಿಳಿದ ಅಷ್ಟು ವಿದ್ಯೆಯನ್ನು ಒಬ್ಬ ಯೋಗ್ಯನಿಗೆ ಹೇಳಬೇಕು. ಅವಾಗ ಅವನಿಗೆ ಕಾಲು ಬರುತ್ತದೆ. ಸರಿ. ಇನ್ನೊಂದು, ಇದು ಕೊನೆಯ ಪ್ರಶ್ನೆ. ಹೇಳಿ. ಆ ಸರ್ಪವು ಹುತ್ತನಿಂದ ಹೊರಗೂ ಬರಲು ಆಗುತ್ತಿಲ್ಲ, ಒಳಗೂ ಹೋಗಲು ಆಗುತ್ತಿಲ್ಲ. ಅದೇಕೆ? ಏಕೆಂದರೆ ಆ ಹಾವಿನ ತಲೆ ಮೇಲೊಂದು ರತ್ನವಿದೆ. ಆ ರತ್ನವನ್ನು ಒಬ್ಬ ಯೋಗ್ಯನಿಗೆ ಕೊಟ್ಟರೆ ಅದು ಸರಿದಾಡಬಹುದು. ಧನ್ಯವಾದಗಳು. ಪ್ರಶ್ನೆ ಕೇಳಿಕೊಂಡು ಬರ್ತೀಯಾ? ಹೌದು, ನಾನು ಕೇಳಿಕೊಂಡು ಬಂದೆ. ಅದೇನೆಂದರೆ, ನೀನು ನಿನ್ನ ಹಣೆಯ ಮೇಲಿದ್ದ ಒಂದು ಅಮೂಲ್ಯವಾದ ರತ್ನವನ್ನು ಒಬ್ಬ ಯೋಗ್ಯನಿಗೆ ನೀಡಿದರೆ ನೀನು ಒಳಗೆ ಹೋಗಲು ಸಾಧ್ಯವೋ? ನಿನ್ನಕ್ಕಿಂತ ನೋಡಿರು ಮತ್ಯಾರು? ತಗೋ, ನೀನು ತಗೋ. ನಾನು ಕೊನೆಗೆ ಹೊರಗೆ ಬಂದೆ. ಈಗ ನಾನು ತಿನ್ನಬಹುದು, ಕುಡಿಯಬಹುದು. ಏ ಹುಡುಗ, ನನ್ನ ಪ್ರಶ್ನೆಯನ್ನು ಕೇಳ್ಕೊಂಡು ಬಂದಿಯಾ? ಸರಿ, ಅದನ್ನೂ ಕೇಳಿ ಬಂದಿದೆ. ಅದೇನೆಂದರೆ, ನಿನ್ನಲ್ಲಿ ಇರುವ ಒಂದು ಹಲವಾರು ವಿದ್ಯೆಗಳಿವೆ. ಅದರಲ್ಲಿ ಎಲ್ಲವನ್ನು ಒಬ್ಬ ಯೋಗ್ಯನಿಗೆ ತಿಳಿಸಿದರೆ ನಿನ್ನ ಕಾಲವನ್ನು ಬರಬಹುದು. ವಾಹ್, ನನ್ನ ಕಾಲು ಬಂತು. ಏ ಹುಡುಗ, ಶಿವನ ಬಳಿ ನನ್ನ ಪ್ರಶ್ನೆಯನ್ನು ಕೇಳಿಕೊಂಡು ಬಂದಿದೆಯಾ? ಹೌದು, ನಾನು ಕೇಳಿಕೊಂಡು ಬಂದೆ. ನಿಮ್ಮ ಮಗಳನ್ನು ಒಬ್ಬ ಯೋಗ್ಯವರನಿಗೆ ಮದುವೆ ಮಾಡಿದರೆ ನಿಮ್ಮ ಕೆರೆಯಲ್ಲಿ ನೀರು ತುಂಬ ಹರಿಯುತ್ತದೆ. ನಿನ್ನಕ್ಕಿಂತ ಯೋಗ್ಯವರ ಮತ್ತು ಬೇರೆ ಯಾರೂ ಇಲ್ಲ. ನನ್ನ ಮಗಳನ್ನು ನಿನ್ನ ಕೈಯಲ್ಲಿ ಕನ್ಯಾದಾನವನ್ನು ಮಾಡುತ್ತೇನೆ. ಈಗ ನೇಪಾಳ ದೇಶಕ್ಕೆ ಹೋಗಿ ಶಿವನ ಕೊಟ್ಟಿದ್ದ ಪ್ರಸಾದವನ್ನು ಮಹಾರಾಜನಿಗೆ ಕೊಟ್ಟು ಅವರ ಮಗನ ಬಳಿ ಅನ್ನದಾನದ ಮಹತ್ವವನ್ನು ಕೇಳುತ್ತೇನೆ. ಏ ಹುಡುಗ, ಯಾರು ನೀನು? ಇಲ್ಲಿ ಯಾಕೆ ಬಂದೆ? ನಾನು ಸಾಕ್ಷಾತ್ ಶಿವನಿಂದ ಪ್ರಸಾದವನ್ನು ನಿಮ್ಮ ಮಡದಿಗೆ ಕೊಡಲು ಬಂದೆ. ಈ ಪ್ರಸಾದವನ್ನು ತಿಂದು ಹೊಟ್ಟೆಯಲ್ಲಿದ್ದ ಮಗು ಹೊರಗು ಬರುತ್ತದೆ. ಆ ಮಗುವಿಂದ ನನಗೂ ಒಂದು ಪ್ರಶ್ನೆ ಇದೆ. ತಾಯಿ, ಈ ಮಗುವಿಂದ ಒಂದು ಪ್ರಶ್ನೆ ಕೇಳುವಾಗ, ಈ ಅನ್ನದಾನದ ಮಹತ್ವ ಏನು ಪುಟ್ಟ? ಅಯ್ಯ, ಶಿವನನ್ನು ಕಾಣುವುದಕ್ಕೆ ಹೊರಟಿದ್ದೆ. ಅಡವಿಯಲ್ಲಿ ದಾರಿ ತಪ್ಪಿ ಅಲೆದಾಡುತ್ತಿದ್ದೆ. ಆಗ ಒಬ್ಬ ಬೇಡ ಬಂದು ನಿನ್ನನ್ನು ತನ್ನ ಗುಡಿಸಲಿಗೆ ಕರೆದೊಯ್ದ. ಹಣ್ಣು ಹಾಲು ಕೊಟ್ಟಿದ್ದು ನೆನಪಿದೆಯೇ? ಹೌದು. ಹಾಗೆ ಮಾಡಿದ ಬೇಡನೇ ನಾನು. ಅಂದೇ ನನ್ನನ್ನು, ನನ್ನ ಹೆಂಡತಿಯನ್ನು ಹುಲಿ ತಿಂದಿತ್ತು. ಅನ್ನದಾನ ಮಾಡಿದ್ದಕ್ಕೆ ನಾನಿಂದು ರಾಜಕುಮಾರನಾಗಿ ನೇಪಾಳ ದೇಶದಲ್ಲಿ ಹುಟ್ಟಿದ್ದೇನೆ. ನನ್ನ ಹೆಂಡತಿ ಅನ್ನ ಕೊಡಲು ಒಪ್ಪಲಿಲ್ಲ. ಅದಕ್ಕಾಗಿ ಅವಳು ಇದೇ ಊರಿನಲ್ಲಿ ಹಂದಿಯಾಗಿ ಹುಟ್ಟಿದ್ದಾಳೆ. ಬೇಕಾದರೆ ಹೋಗಿ ನೋಡು. ಆದ್ದರಿಂದ ಅನ್ನದಾನ ಮಹಾದಾನ. ಅನ್ನದಾನ ಮಾಡಿದರೆ ನಮಗೆ ಒಳ್ಳೆಯದಾಗುತ್ತದೆ ಎಂದು ಮಗು ಹುಡುಗನಿಗೆ ಉತ್ತರಿಸಿತು.